ಬೆಳಗಾವಿಗೆ ಬಂದು ಮತ್ತೆ ಜಾರಕಿಹೊಳಿ ಬ್ರದರ್ಸ್ ಕೆಣಕಿದ್ರ ಡಿಕೆಶಿ. ಜಿಲ್ಲಾ ವಿಭಜನೆ ವಿಚಾರದಲ್ಲಿ ಡಿಕೆಶಿ ತಮ್ಮ ನಿಲುವನ್ನ ಹೊರಹಾಕಿದ್ರ ಎಂಬ ಪ್ರಶ್ನೆ ಸಹ ಮೂಡ್ತಾ ಇದೆ. ಚಿಕ್ಕೋಡಿ ಜಿಲ್ಲೆ ಘೋಷಣೆ ಬಗ್ಗೆ ಶೀಘ್ರ ಸರ್ಕಾರ ತೀರ್ಮಾನ ಅಂತ ಹೇಳಿರುವಂತಹ ಡಿಕೆಶಿ ಮೊನ್ನೆಯಷ್ಟೇ ಚಿಕ್ಕೋಡಿ ತಾಲೂಕಿನ ಯಡೂರು ಗ್ರಾಮದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನ ಸಹ ಕೊಟ್ಟಿದ್ರು. ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಫುಲ್ ಖುಷಿಯಾಗಿದೆ ಡಿಕೆಶಿ ರೀತಿಯ ಹೇಳಿಕೆಗೆ. ಗೋಕಾಕ್ ಜಿಲ್ಲಾ ಹೋರಾಟ ಸಮಿತಿಗೆ ಶಾಕ್ ಸಹ ಎದುರಾಗಿರುವಂಥದ್ದು. ಗೋಕಾಕ್ ಜಿಲ್ಲೆ ಮಾಡಲು ಹೊರಟಿರುವಂತಹ ಜಾರಕಿಹೊಳಿ ಬ್ರದರ್ಸ್ಗೆ ಹಿನ್ನಡೆಯಾಗಿದೆ. ಈಗ ಚಿಕ್ಕೋಡಿ ಜಿಲ್ಲೆ ಘೋಷಣೆಗೆ ಒಪ್ತಾರ ಎಂಬ ಪ್ರಶ್ನೆ ಸಹ ಮೂಡ್ತಾ ಇದೆ. ಇತ್ತ ಚಿಕ್ಕೋಡಿ ಜೊತೆ ಗೋಕಾಕ್ ಜಿಲ್ಲೆ ಮಾಡುವಂತೆ ಒತ್ತಡ ಸಹ ತರ್ತಾರ ಎನ್ನುವಂತಹ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇದೆ. ಬೆಳಗಾವಿ ಜಿಲ್ಲೆಯ ನಾಯಕರ ವಿಶ್ವಾಸಕ್ಕೆ ತೆಗೆದುಕೊಂಡು ನಿರ್ಣಯ ಅಂತ ಹೇಳಿದ್ದ ಸಿಎಂ, ಆದ್ರೆ ಡಿಕೆಶಿ ಹೇಳಿಕೆಯಿಂದ ಬೆಳಗಾವಿಯಲ್ಲಿ ಮತ್ತೆ ಗರಿಗೆದರಿದಂಥ ರಾಜಕೀಯ, ತಣ್ಣಗಾಗಿದ್ದಂಥ ಉಭಯ ಕುಟುಂಬಗಳ ಮಧ್ಯೆ ಮತ್ತೆ ಟಾರ್ವಾರ್ ಶುರುವಾಗಿರುವಂಥದ್ದು. ಜಿಲ್ಲಾ ವಿಭಜನೆ ವಿಚಾರದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? ಚಿಕ್ಕೋಡಿ ಜಿಲ್ಲೆ ಘೋಷಣೆ ಬಗ್ಗೆ ಶೀಘ್ರವೇ ತೀರ್ಮಾನವನ್ನ ತೆಗೆದುಕೊಳ್ತಾರಾ? ಬೆಳಗಾವಿ ಜಿಲ್ಲೆಯ ನಾಯಕರ ವಿಶ್ವಾಸಕ್ಕೆ ತೆಗೆದುಕೊಂಡು ನಿರ್ಣಯ ಅಂತ ಹೇಳಿದಂಥ ಸಿಎಂ, ಆದ್ರೆ ಡಿಕೆಶಿ ಹೇಳಿಕೆಯಿಂದ ಬೆಳಗಾವಿಯಲ್ಲಿ ಮತ್ತೆ ಗರಿಗೆದರಿದಂಥ ರಾಜಕೀಯ, ತಣ್ಣಗಾಗಿದ್ದಂಥ ಉಭಯ ಕುಟುಂಬಗಳ ಮಧ್ಯೆ ಮತ್ತೆ ಟಾರ್ವಾರ್ ಶುರುವಾಗುತ್ತಾ ಎನ್ನುವಂಥ ಅನುಮಾನ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇದೆ. ಪೆನ್ಷನ್ ಇಲ್ಲ, ರೈತರಿಗೆ ಲಂಚ ಇಲ್ಲ, ಸೊ ಆ ರೈತರಿಗೆ ರಿಟೈರ್ಮೆಂಟ್ ಇಲ್ಲ. ಆದರೂ ಕೂಡ ಇವತ್ತು ನಾವೆಲ್ಲ ಸೇರಿ ಆ ರೈತನ ಬದುಕಿಗೋಸ್ಕರ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಇಲ್ಲಿ ಬಹಳ ಎಲ್ಲ ನಾಯಕರು, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ ಮುರ್ನಾಲ್ ಅವರು, ಇನ್ನು ಅನೇಕ ಮುಖಂಡಗಳೆಲ್ಲ ಬಂದು, ಕಾಕಾ ಪಾಟೀಲ್ ಮಕ್ಕಳು ಮತ್ತು ಇನ್ನು ನಮ್ಮ ಕೋರೆಯವರ ಬ್ರದರ್ ಫ್ಯಾಕ್ಟರಿ ಅಧ್ಯಕ್ಷರು, ಅವರೆಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀಗಳ ಮಾರ್ಗದರ್ಶನದಲ್ಲಿ ಇಂಥ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ನೀವೆಲ್ಲ ಸೇರಿ ಮಠವನ್ನ ಕೈ ಜೋಡಿಸೋಣ, ಈ ಕ್ಷೇತ್ರವನ್ನ ಬೆಳೆಸುವಂತ ಕೆಲಸವನ್ನ ಮಾಡೋಣ ಅಂತ ಹೇಳಿ ಪ್ರಾರ್ಥಿಸಿ ತಮಗೆ ಶುಭವನ್ನು ಹಾರೈಸಿ ವಿಚಾರ ಅಂತ ಹೇಳಿ, ಬೇರೆ ಸಂದರ್ಭದಲ್ಲಿ ನೀರಾವರಿ ಇಲಾಖೆಗೆ, ಈ ಭಾಗದ ಅಭಿವೃದ್ಧಿಗೆ, ಈ ರಾಜ್ಯದ ಅಭಿವೃದ್ಧಿಗೆ, ನನಗೂ ಇದೊಂದು ಜಿಲ್ಲೆ, ಚಿಕ್ಕೋಡಿ ಜಿಲ್ಲೆ ಆದಷ್ಟು ಜಲ್ದಿ ಆಗಬೇಕು ಅನ್ನೋದು ನನಗೆ ಆಸೆ ಇದೆ. ಆದಷ್ಟು ಜಲ್ದಿ ಅದಕ್ಕೆ ತೀರ್ಮಾನವನ್ನು ನಾವು ಸದ್ಯದಲ್ಲೇ ಮಾಡುವಂತ ವಿಚಾರದಲ್ಲಿ ನಾವು ಇದ್ದೇವೆ. ಇವತ್ತು ನಮ್ಮ ಗಣೇಶ್ ಹುಕ್ಕೇರಿ ಮತ್ತು ಪ್ರಕಾಶ್ ಹುಕ್ಕೇರಿ ಈ ಭಾಗದ ಅಭಿವೃದ್ಧಿಗೆ, ನೀರಾವರಿ ಕೆಲಸಕ್ಕೆ ಏನೆಲ್ಲ ಬೇಡಿಕೆಯನ್ನು ಇಟ್ಟಿದ್ದಾರೆ, ಆ ಕೆಲಸವನ್ನ ನಿಮ್ಗೋಸ್ಕರ ಮಾಡಲಿಕ್ಕೆ ಈ ಡಿ.ಕೆ. ಶಿವಕುಮಾರ್ ಬದ್ಧನಾಗಿದ್ದಾನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೇನೆ. ಯಾಕೆಂದ್ರೆ ಅವರು ಈ ರೈತರಿಗೆ ಸಂಬಳ ಇಲ್ಲ, ರೈತನ ಪ್ರಮೋಷನ್ ಇಲ್ಲ, ರೈತನ ಪೆನ್ಷನ್ ಇಲ್ಲ, ರೈತನ ಲಂಚ ಇಲ್ಲ, ಸೊ ಆ ರೈತರಿಗೆ ರಿಟೈರ್ಮೆಂಟ್ ಇಲ್ಲ. ಆದರೂ ಕೂಡ ಇವತ್ತು ನಾವೆಲ್ಲ ಸೇರಿ ಆ ರೈತನ ಬದುಕಿಗೋಸ್ಕರ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಇಲ್ಲಿ ಬಹಳ ಎಲ್ಲ ನಾಯಕರು, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ ಮುರ್ನಾಲ್ ಅವರು, ಇನ್ನು ಅನೇಕ ಮುಖಂಡಗಳೆಲ್ಲ ಬಂದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ ಕೋಟಾರಗಸ್ತಿ. ಶ್ರೀಧರ್, ನೋಡಿ, ಈಗ ಜಿಲ್ಲಾ ವಿಭಜನೆ ವಿಚಾರದಲ್ಲಿ ಡಿಕೆಶಿ ತಮ್ಮ ನಿಲುವನ್ನು ಹೊರಹಾಕಿದ್ರೆ ಎಂಬ ಪ್ರಶ್ನೆ ಸಹ ಮೂಡ್ತಾ ಇದೆ. ಇದ್ರ ಬಗ್ಗೆ ಸರ್ಕಾರ ಸಹ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಎನ್ನುವಂತಹ ಮಾತನ್ನ ಸಹ ಹೇಳಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂತ? ನಿರೀಕ್ಷಾ, ಬೆಳಗಾವಿ ಜಿಲ್ಲೆ ವಿಭಜನೆಗೆ ಕಳೆದ ಹಲವು ದಶಕಗಳಿಂದ ಹೋರಾಟ ನಡ್ಕೊಂಡು ಬರ್ತಾ ಇದೆ. ಅದರಲ್ಲೂ ಕೂಡ ಕಳೆದ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಬೇಕು, ಅದರಲ್ಲೂ ಕೂಡ ಗೋಕಾಕ್ ಜಿಲ್ಲೆಯನ್ನು ಮಾಡಬೇಕು, ಚಿಕ್ಕೋಡಿಯನ್ನು ಜಿಲ್ಲೆಯನ್ನು ಮಾಡಬೇಕು, ಮತ್ತು ಅಥಣಿ ಮತ್ತು ಬೈಲಹೊಂಗಲ ಕೂಡ ಜಿಲ್ಲೆ ಮಾಡ್ಬೇಕಂತ ಹೇಳಿ ಪ್ರತ್ಯೇಕವಾಗಿ ಶಾಸಕರ ನೇತೃತ್ವದ ನಿಯೋಗಗಳು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಒತ್ತಡವನ್ನು ಹಾಕಿದ್ರು. ಆಗ ಸಿಎಂ ಸಿದ್ದರಾಮಯ್ಯನವರೇ ಸ್ವತಃ ಏನಂದ್ರೆ ಬೆಳಗಾವಿ ಜಿಲ್ಲೆ 18 ವಿಧಾನಸಭಾ ಮತಕ್ಷೇತ್ರ ಶಾಸಕರನ್ನು ಕರೆಸಿ ಅವರ ಅಭಿಪ್ರಾಯವನ್ನು ಪಡೆದು ನಾನು ತೀರ್ಮಾನವನ್ನು ತೆಗೆದುಕೊಳ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ರು. ಇತ್ತೀಚೆಗಷ್ಟೇ ಬೆಳಗಾವಿಯ ಒಂದು ಏನು ಚಿಕ್ಕೋಡಿ ತಾಲೂಕಿನ ಯಡೂರಿನಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಭಾಗವಹಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಒಂದು ಮಾತನ್ನ ಹೇಳುವಂತದ್ದು ಏನಂದ್ರೆ, ಚಿಕ್ಕೋಡಿ ಜಿಲ್ಲೆ ಮಾಡ್ಬೇಕು ಅನ್ನೋ ಒಂದು ಬೇಡಿಕೆ ಇದೆ, ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅನ್ನುವಂತ ಮಾತನ್ನ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಒಂದು ಅಂಶವನ್ನು ನಾವು ಗಮನಿಸಬೇಕು. ನಿರೀಕ್ಷೆ ಏನಂದ್ರೆ, ಬೆಳಗಾವಿ ಜಿಲ್ಲೆ ವಿಭಜನೆ ಬಂದಂತ ಸಂದರ್ಭದಲ್ಲಿ ಈ ಹಿಂದೆ ಚಿಕ್ಕೋಡಿ ಮತ್ತು ಗೋಕಾಕ್ ಮಧ್ಯೆ ಸಾಕಷ್ಟು ಪೈಪೋಟಿಗಳಿದ್ವು. ಜೊತೆಗೆ ಗಡಿ ವಿವಾದ ಇರ್ತಕ್ಕಂಥ ಕಾರಣಕ್ಕಾಗಿ ಈ ಒಂದು ಜಿಲ್ಲಾ ವಿಭಜನೆ ಇಲ್ಲಿವರೆಗೂ ಕೂಡ ಏನು ಯಾವುದೇ ಸರ್ಕಾರ ಮಾಡಿಲ್ಲ. ಆದ್ರೆ ಈಗ ಡಿ.ಕೆ. ಶಿವಕುಮಾರ್ ಈ ಒಂದು ಹೇಳಿಕೆಯಲ್ಲಿ ಒಂದ್ ಕಡೆ ಪರೋಕ್ಷವಾಗಿ ಜಾರಕಿಹೊಳಿ ಸೋದರಿ ಕೆಣಕಿದ್ರು ಅನ್ನುವಂತ ಒಂದು ಈಗ ಚರ್ಚೆ ರಾಜಕೀಯ ವಲಯದಲ್ಲಿ ಆರಂಭವಾಗಿದೆ. ಯಾಕಂದ್ರೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಈಗ ಸತೀಶ್ ಜಾರಕಿಹೊಳಿ ಇರ್ತಕ್ಕಂಥದ್ದು. ಸತೀಶ್ ಜಾರಕಿಹೊಳಿ ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ದಿನದಿಂದ ಬೆಳಗಾವಿ ಜಿಲ್ಲೆ ವಿಭಜನೆ ಬಗ್ಗೆ ಪದೇ ಪದೇ ಮಾತನಾಡ್ತಾ ಇದ್ದಾರೆ. ಜೊತೆಗೆ ಗೋಕಾಕ್ ಜಿಲ್ಲೆ ರಚನೆ ಆಗ್ಬೇಕು ಅನ್ನೋ ಮಾತನ್ನು ಕೂಡ ಹೇಳುವಂತದ್ದು, ಗೋಕಾಕ್ ಜೊತೆಗೆ ಚಿಕ್ಕೋಡಿ ಸೇರಿ ಅನೇಕ ಜಿಲ್ಲೆಗಳಾಗಬೇಕು ಅಂತ ಮಾತನ್ನು ಕೂಡ ಹೇಳ್ತಾ ಇದ್ರು.
ಆದ್ರೆ ಡಿ ಕೆ ಶಿವಕುಮಾರ್ ಕೇವಲ ಚಿಕ್ಕೋಡಿ ಜಿಲ್ಲೆಯ ಬಗ್ಗೆ ಮಾತ್ರ ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಚಾರ ಏನಿದೆ ಆ ವಿಚಾರ ಈಗ ಹಲವು ಅನುಮಾನಗಳು ಎಡೆ ಮಾಡಿಕೊಡ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಕೂಡ ಏನಂದ್ರೆ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಹೊರಗಿನವರ ಹಸ್ತಕ್ಷೇಪಕ್ಕೆ ಯಾವಾಗಲೂ ಜಾರಕಿಹೊಳಿ ಸೋದರ ವಿರೋಧ ಮಾಡ್ಕೊಂಡು ಬಂದಿದ್ದಾರೆ. ಈ ಹಿಂದೆ ಡಿ ಕೆ ಶಿವಕುಮಾರ್ ಕೂಡ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ PLD ಬ್ಯಾಂಕ್ ನ ಫೈಟ್ ತಾಕಕ್ಕೇರಿತ್ತು. ಆಗ ದೋಸ್ತಿ ಸರ್ಕಾರ ಕೂಡ ಪತನವಾಗಿತ್ತು. ಆ ಒಂದು ಕಾರಣಕ್ಕಾಗಿ ಈಗ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಹೇಳಿಕೆ ಸಾಕಷ್ಟು ಈಗ ಸಂಚಲನ ಸೃಷ್ಟಿ ಮೂಡಿಸಿದೆ. ಯಾಕಂದ್ರೆ ಇತ್ತೀಚೆಗೆ ನಡೆದಂತ ಬೆಳಗಾವಿ DCC ಬ್ಯಾಂಕ್ ಚುನಾವಣೆ ಏನಿದೆ ಆ ಚುನಾವಣೆ ಸಂದರ್ಭ ಕೂಡ ಎಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಅವರ ಆಪ್ತ ಬಣದವರು ಅಲ್ಲಿ ಕೂಡ ಒಂದು ಜಾರಕಿಹೊಳಿ ಸೋದರರ ವಿರುದ್ಧ ಎಲ್ಲಿ ಕೂಡ ಯಾವುದೇ ರೀತಿಯ ಒಂದು ಸ್ಪರ್ಧೆ ಮಾಡುವುದಾಗ್ಲಿ ಅಥವಾ ಇಲ್ಲಿ ಹಸ್ತಕ್ಷೇಪ ಕಂಡು ಬರಲಿಲ್ಲ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂತ ಸ್ವತಃ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಜಾರಕಿಹೊಳಿ ಸೋದರ ಜೊತೆಗೆ ಕೈ ಜೋಡಿಸುವಂತ ಕೆಲಸವನ್ನು ಮಾಡಿದ್ರು. ಈಗ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆ ಕೇವಲ ಚಿಕ್ಕೋಡಿಗೆ ಮಾತ್ರ ಸೀಮಿತವಾಗಿದೆಯಾ ಅಥವಾ ನಿಜವಾಗಿಯೂ ಸರ್ಕಾರ ಚಿಕ್ಕೋಡಿ ಗೋಕಾಕ್ ಸೇರಿದಂತೆ ಏನು 2 ಜಿಲ್ಲೆಗೆ ಮಾಡುವಂತ ನಿಟ್ಟಿನಲ್ಲಿ ಏನಾದ್ರು ಕ್ರಮಗಳನ್ನು ತೆಗೆದುಕೊಳ್ಳುತ್ತಾ? ಯಾಕಂದ್ರೆ ಬಜೆಟ್ ನಲ್ಲಿ ಘೋಷಣೆ ಆಗುತ್ತೆ ಅನ್ನೋ ನಿರೀಕ್ಷೆಗಳಿದ್ವು. ಆದ್ರೆ ಯಾವುದೇ ರೀತಿಯ ಘೋಷಣೆಗಳು ಬಜೆಟ್ ನಲ್ಲಿ ಆಗಿಲ್ಲ. ಆದ್ರೂ ಈಗ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಮುಂದಿನ ದಿನಗಳಲ್ಲಿ ಒಂದು ಸಾಕಷ್ಟು ರಾಜಕೀಯ ಒಂದು ಸಂಘರ್ಷಕ್ಕೂ ಕೂಡ ಎಡೆ ಮಾಡಿಕೊಟ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ ನಿರೀಕ್ಷೆ. ಓಕೆ, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.